ನಾಡಿನಲ್ಲಿ ಒಟ್ಟು 6 ಲಕ್ಷ ಹೆಕ್ಟರ್ ಬಿತ್ತನೆಯಾಗಿರ್ತಕ್ಕಂಥದ್ದು. ಇದರಲ್ಲಿ ಅತಿವೃಷ್ಟಿ ಮಳೆಯಿಂದ ಹಾನಿಯಾಗಿ ಈಗಾಗಲೇ ಹೂವು ಚಳ್ಳಿ ನೆನೆ ಬಂದಿರತಕ್ಕಂಥ ಕಾಯಿ ಕಚ್ಚುವ ಸಮಯದಲ್ಲಿ ತೊಗರಿ ಅಂಕರ ಏಕಾಏಕಿಯಾಗಿ ದಿಢೀರೆಸೆ ಇಡೀ ಕಂಪ್ಲೀಟ್ ಆಗಿ ಗುಲ್ಬರ್ಗ ಜಿಲ್ಲೆಯಲ್ಲಿ 2 ಲಕ್ಷ ಹೆಕ್ಟರ್ ತೊಗರಿ ಅಂಕರ ಇವತ್ತು ಒಣಗೋಗಿದೆ. ತೊಗರಿ ಬೆಳೆಗಾರರ ಬದುಕು ಬೀದಿ ಪಾಲಾಗಿದೆ. ತೊಗರಿ ಬೆಳೆಗಾರರ ಬದುಕು ಅಧೋಗತಿಯಾಗಿದೆ. ತೊಗರಿ ಬೆಳೆಗಾರರ ಒಕ್ಕಲ್ತನಗಳನ್ನು ದಿವಾಳಿ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತೊಗರಿ ಬೆಳೆಗಾರರು ಇವತ್ತು ಉಳಿಗಾಲಿಲ್ಲದಂಥ ಪರಿಸ್ಥಿತಿಯನ್ನು ಬಂದಿದೆ. ತೊಗರಿ ಬೆಳೆಗಾರರನ್ನು ಗೋಳ ಕೇಳಬೇಕು ರಾಜ್ಯ ಮತ್ತು ಕೇಂದ್ರ ಸರ್ಕಾರ. ಇವತ್ತು ತೊಗರಿ ಒಣಗಿರ್ತಕ್ಕಂಥ ತೊಗರಿ ಬೆಳೆ ಸಮೀಕ್ಷೆ ಮಾಡಬೇಕು. ಪ್ರತಿ ಎಕರೆಗೆ ತೊಗರಿಗೆ ಒಣಗೋಗಿರ್ತಕ್ಕಂಥ ತೊಗರಿಗೆ 25,000 ರೂಪಾಯಿ ಬೆಳೆ ಪರಿಹಾರನ ಕೊಡಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಬೆಳೆ ಸಮೀಕ್ಷೆ ಮಾಡಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಹಂದಿ ತಿಲ್ಲಾರದಂಥ ತೊಗರಿ ಈಗ ಆಲ್ರೆಡಿ ಕೇಂದ್ರ ಸರ್ಕಾರ 1 ಲಕ್ಷ ಚಿಲ್ಲರೆ ಟನ್ನನ್ನು 4 ತಿಂಗಳಲ್ಲಿ ಇವತ್ತು ಇಂಪೋರ್ಟ್ ಮಾಡ್ಕೊಂಡಿದೆ. ಆ ತೊಗರಿ ಮೇಲೆ ಟ್ಯಾಕ್ಸ್ ಹಾಕಬೇಕು, 50% ತೆರಿಗೆ ಹಾಕ್ಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಯಾವ ಹಾನಿಯಾಗಿರ್ತಕ್ಕಂಥ ತೊಗರಿ ಬೆಳೆಗೆ ಇವತ್ತು ತೊಗರಿ ಬೆಳೆ ನಾಡು, ತೊಗರಿಯ ನಾಡಿಗೆ ಗುಲ್ಬರ್ಗ ಜಿಲ್ಲೆಗೆ ಇವತ್ತು ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ತೊಗರಿಯ ನಾಡಿಗೆ ವಿಶೇಷ 30 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಬೇಕಂತಕ್ಕಂಥ ಮಾತನ್ನು ಹೇಳಿಕೊಡ್ತೀವಿ. ಇವತ್ತು ಪ್ರತಿ ಕ್ವಿಂಟಲ್ ತೊಗರಿಗೆ ರಾಜ್ಯ ಸರ್ಕಾರ ಇವತ್ತು ಕನಿಷ್ಠ 500 ರೂಪಾಯಿ ಪ್ರತಿ ಟನ್ನಿಗೆ ಪ್ರೋತ್ಸಾಹನ ಕೊಡಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. 1 ಟನ್ ತೊಗರಿಗೆ ಪ್ರತಿ ಕ್ವಿಂಟಲ್ ತೊಗರಿಗೆ 12,000 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತದೆ. ರೈತರ ಸಾಲ ಮನ್ನಾ ಮಾಡಬೇಕು, ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕಂತಕ್ಕಂಥ ಮಾತನ್ನು ಒತ್ತಾಯಿಸಿ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಇವತ್ತು ಜಿಲ್ಲೆಯಾದ್ಯಂತ ಈ ಹೋರಾಟವನ್ನು ಪ್ರಾರಂಭ ಮಾಡಿದೆ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀನಿ. ಕೃಷಿ ಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಒಣಗೋಗಿರ್ತಕ್ಕಂಥ ತೊಗರಿ ಬಗ್ಗೆ ಮಾತಾಡಬೇಕು, ಶಾಸಕರು ಮಾತಾಡಬೇಕು, ಮಂತ್ರಿಗಳು ಮಾತಾಡಬೇಕು, ಕೃಷಿ ಮಂತ್ರಿಗಳು ಮಾತಾಡಬೇಕು ಅಂತಕ್ಕಂಥ ಮಾತನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಶರಣಬಸಪ್ಪ ಮಮ್ಮಶೆಟ್ಟಿ, ಕರ್ನಾಟಕ ಪ್ರಾಂತ ರೈತ ಸಂಘ.